ಕೆಲಸ ಮಾಡ್ತಾ ಇದ್ದಾರೆ. ನೀವು 3 ಬಾಡಿ ಸೆಡ್ಡಿಂದ ಹೊರಗೆ ಬಿದ್ದು ಬಿಡ್ತದೆ, ನಮ್ಮೆಲ್ಲ ಆಗ್ಬಿಡ್ತು. ಅವ್ರು 3 ಜನ ಒಳಗಾಗಿದ್ದಾರೆ. ಮಳೆ ಇಲ್ಲಲ್ಲ ಅಲ್ಲಿ ಊರಲ್ಲಿ, ಈ 4 ರೂಪಾಯಿ ದುಡ್ಕೊಂಡು ಹೋದ್ರೆ ಆಯ್ತು. ಆಗ್ಲೇ ಶಿವಮೊಗ್ಗದ ಬಸವನಗುಡಿ 3ನೇ ತಿರುವಿನಲ್ಲಿರುವ ಶ್ರೀ ದುರ್ಗಾ ಭವಾನಿ ಮಂದಿರ ಚಾಮುಂಡೇಶ್ವರಿ ದೇವಿ ಜನ್ಮೋತ್ಸವದ ಜಾತ್ರಾ ಮಹೋತ್ಸವವನ್ನು ಇದೇ ಆಗಸ್ಟ್ 4ರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಕಲ ಭಕ್ತರು ಆಗಮಿಸುವಂತೆ ಮಂದಿರದ ಸಂಸ್ಥಾಪಕರಾದ ಎಂ ರವಿಪ್ರಸಾದ್ ಕೋರಿದ್ದಾರೆ. ನಿನ್ನೆ ತಡರಾತ್ರಿ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದ ಪರಿಣಾಮ ಒಂದೇ ಕುಟುಂಬದ 3 ಮೃತಪಟ್ಟಿದ್ದು, ಅದೃಷ್ಟವಶಾತ್ ಒಬ್ಬನು ಪಾರಾಗಿದ್ದಾನೆ. ಸಾವಿನ ಅಂಚಿನಿಂದ ಬಚಾವಾದ ಹನುಮಂತು ಎಂಬುವ ಕೂಲಿ ಕಾರ್ಮಿಕನನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೊತೆಯನ್ನು ಕಳೆದುಕೊಂಡ ಹನುಮಂತು ಪತ್ನಿ ಸುಮಿತ್ರಾ ಆಸ್ಪತ್ರೆಯಲ್ಲಿ ಕಣ್ಣೀರಿಡುತ್ತಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಎಲ್ಲರೂ ಎಚ್ಚರ ಆದರೆ ಅಷ್ಟು ಮಂದಿ ಒಬ್ರು ರಮೇಶ್ ಅಣ್ಣ ಅಂತಂದ್ರೆ ಎಲ್ಲರೂ ಇದು ಕುಸ್ತೈತಿ ಬಂದ್ಬಿಡ್ರಿ, ಎಲ್ಲರೂ ಹೋಗ್ಬಿಡಮ್ರಿ, ದೂರ ಅಲ್ಲಿ ಗಣೇಶನ ಗುಡಿ ಐತೆ ಅಲ್ಲಿ ಹೋಗ್ಬಿಡಮ್ರಿ ಅಂತ ಬಂದ್ವಿ. ಎಲ್ಲರೂ ಬರಕತ್ತಿದ್ವಿ. ಒಂದು ಫ್ಯಾಮಿಲಿ ಅವ್ರನ್ನ ಕರೆದ್ವಿ, ಬರ್ರಿ ಈಗ ನೀವು ಕೂಸ ಐತೆ ನಿಮ್ಮದು, ನಮಗೆ ಜವಾಬ್ದಾರ ಅಲ್ಲ, ಎಲ್ರಿಗೂ ತರ್ತೀರಿ ನೀವು ದಾಳಿ, ಬರ್ರಿ ಅಂದ್ರೆ ಬರ್ತೀವಿ ಅಂತಂದು ಬಸ್ಲಿ ಕಾಲು ಸೆಡ್ಡಿಂದ ಹೊರಗೆ ಬಿದ್ದು ಬಿಡ್ತದೆ, ನಮ್ಮೆಲ್ಲ ಆಗ್ಬಿಡ್ತು. ಸೌಂಡ್ ಏನು ಬಂದಿಲ್ಲ, ಕಲ್ಲು ಬಿದ್ದಗಟ್ಟೆನೇ ನಮ್ಗೆ ಎಚ್ಚರ ಆಯ್ತು. ಹಂಗೆ ನಾವು ಓಡ್ ಬಂದೀವಿ ಎಲ್ಲರೂ. ಅವ್ರು 3 ಜನ ಒಳಗಾಗಿದ್ದಾರೆ. ಎಲ್ಲರೂ ಒಂದೊಂದು ಶೆಡ್ಡು ಗಂಡ ಹೆಂಡತಿ ಮಾಡಿಕೊಟ್ಟಿದ್ದಾರೆ. ಅವರು 8 ಕುಟುಂಬ 9 ಕುಟುಂಬ ಇದೆ ಅಲ್ಲಿ. ಗಾರೆ ಕೆಲಸ, ಮಳೆ ಇಲ್ಲಲ್ಲ ಅಲ್ಲಿ ಊರಲ್ಲಿ, ಈ 4 ರೂಪಾಯಿ ದುಡ್ಕೊಂಡು ಹೋದ್ರೆ ಆಯ್ತು. ಆಗ್ಲೇ ಬಂದಿದ್ವಿ, 1 ತಿಂಗಳಾಯ್ತು. ಈಗ ನಾವು ಹೋಗಿ ಮೊಹರಂ ಹಬ್ಬ ಮುಗಿಸ್ಕೊಂಡು ಬಂದ್ರೆ ಆಯ್ತು, ಮಳೆ ಇಲ್ಲ ಅಂತಾರೆ, ಎಲ್ಲಿನೂ ಹೋದ್ರೆ ಆಯ್ತು ಅಂತ ಬಂದ್ವಿ. ನಾವು 3 ದಿನ ಆಗಿರೋದು ನಾವು ಬಂದು. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವ ಶಾಸಕ ಆರಗ ಜ್ಞಾನೇಂದ್ರ, ಈ ಹಿಂದಿನಿಂದಲೂ ಈ ಸ್ಥಳದಲ್ಲಿ ಮನೆ ಕಟ್ಟಿಕೊಳ್ಳದಂತೆ ಎಷ್ಟೋ ಬಾರಿ ಎಚ್ಚರಿಕೆ ನೀಡಲಾಗಿತ್ತು. ಆದರೂ ಮಾತು ಕೇಳದೆ ಇಲ್ಲಿ ಶೆಡ್ ನಿರ್ಮಿಸಿರುವುದು ಈ ದುರಂತಕ್ಕೆ ಕಾರಣವಾಗಿದೆ. ಗಂಗಾವತಿ ಹೊಳಲ್ಕೆರೆ ಭಾಗದಿಂದ ಹೊಟ್ಟೆಪಾಡಿಗಾಗಿ ಬಂದ ಕೂಲಿ ಕಾರ್ಮಿಕರಿಗೆ ಬಹಳ ಅನ್ಯಾಯವಾಗಿದೆ. ಮೃತ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದು ಕೂಡಲೇ ಸರ್ಕಾರದೊಡನೆ ಮಾತನಾಡಿ ಪರಿಹಾರದ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. 15 ಜನ ತಪ್ಪು ಹೇಳಿದ್ದಾರೆ. ಇವರು ಗಂಡ ಹೆಂಡತಿ ಬೆಳಗಿನ ಜಾವ ನಿದ್ರಲ್ಲಿ ಕೆಲಸವರು ಕೂತಿದ್ದಾರೆ. ಬಂದು ಬೆಳಗಿನ ಜಾವ 4 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೀವು 3 ಬಾಡಿ ಹೇಳೋದಿಲ್ಲ. ಇವ್ರೆ ನಾನೇ 2-3 ಸರಿ ಬಂದಿದ್ದೇನೆ. ಈ ಗುಡ್ಡದ ಹತ್ರ ಯಾರು ಮನೆ ಕಟ್ಟಬೇಡಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಪಾಪ ಏನು ಅಂದ್ರೆ ನಮ್ಗೆ ಕೇಳಲ್ಲ ಅಂದ್ರೆ ಅವ್ರ ಪರಿಸ್ಥಿತಿಯು ಅದೇನೆ, ಅವರಿಗೆ ನಿಲ್ಲಕ್ ನೆರಳೇ ಇಲ್ಲ, ಆ ಪರಿಸ್ಥಿತಿಯ ಜನಗಳವರು. ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ದಾರೆ. ಒಬ್ರು ಮನೆ ಕಟ್ಟಿದ್ದಾರೆ, ಪಕ್ಕದಲ್ಲಿ ಎಂತೋ ಶೆಡ್ ಕಟ್ಟಿ ಲೇಬರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಲೇಬರ್ಸ್ ಪಾಪ ಯಾವ್ದೋ ಊರಿಂದ ಬಂದಂತವ್ರು, ಮಳೆ ಮತ್ತೆಲ್ಲೂ ಇರ್ಲಿಕ್ಕೆ ಜಾಗ ಇಲ್ಲ, ಇಲ್ಲಿ ಬಂದು ಹೇಳ್ಕೊಂಡಿದ್ದಾರೆ ಬದುಕಿಗೆ. ಅಲ್ಲಿ ನಿಮ್ಗೆ ಹೇಳ್ತೀನಿ, ಹೊಳಲ್ಕೆರೆಯವರು ಇದ್ದಾರೆ, ಒಂದಷ್ಟು ಜನ ಗಂಗಾವತಿಯವರು ಇದ್ದಾರೆ. ಅಲ್ಲಿ ಮಳೆ ಇಲ್ಲ, ಬರ ಅಲ್ಲಿ. ಹಾಗಾಗಿ ಹೊಟ್ಟೆಪಾಡಿಗಾಗಿ ಮಲೆನಾಡಿನ ಭಾಗಕ್ಕೆ ಬರ್ತಾರೆ ಅವರು ಬಡವರು. ಅವರಿಗೆ ಈ ದಾರುಣವಾದಂಥ ಒಂದು ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ದುಃಖ ತಂದಿದೆ. ಅವ್ರ ಬಡತನ, ಅವ್ರ ಕೂಲಿಗಾಗಿ ಹಪಾಹಪಿ, ಇದರಿಂದಾಗಿ ಅವ್ರ ಜೀವ ಇವತ್ತು ತೆತ್ತುವಂತ ಒಂದು ಪರಿಸ್ಥಿತಿ. ಸರ್ಕಾರದ ಜೊತೆ ಖಂಡಿತವಾಗಿ ಮಾತಾಡ್ತೀನಿ. ತೀರ್ಕೊಂಡಂಥವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ವಿಶೇಷವಾದಂಥ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಫೋನ್ ಮಾಡ್ತಾ ಇದ್ದೀನಿ, ಇದನ್ನ ಖಂಡಿತವಾಗೂ ಹೇಳ್ತೇನೆ. ಈ ಘಟನೆ ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವ ಸಂಸದ ಬಿ.ವೈ. ರಾಘವೇಂದ್ರ, ಮಳೆಗಾಲದಲ್ಲಿ ಮಲೆನಾಡು ಭಾಗದಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ. ಒಂದೇ ಕುಟುಂಬದ 3 ಸಾವನ್ನಪ್ಪಿರುವುದು ಬಹಳ ಅನ್ಯಾಯ. ತೀರ್ಥಹಳ್ಳಿ ಶಾಸಕರೊಡನೆ ಮಾತನಾಡಲಾಗಿದೆ. ಅನಾಹುತಕ್ಕೆ ಒಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವುದಾಗಿ ಸಂಸದರು ಭರವಸೆ ನೀಡಿದರು. ತೀರ್ಥಹಳ್ಳಿ ಇಂದಿರಾನಗರದಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಗೌರವಂತ ಜ್ಞಾನೇಂದ್ರಣ್ಣ ಅವರು ಶಾಸಕರು ಕೂಡ ಫೋನಲ್ಲಿ ಮಾತಾಡಿದ್ರು. ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಈಗ ಕೆಲಸ ಮಾಡಬೇಕಾದಾಗ ಅದೇ ಈ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಅದು ಲ್ಯಾಂಡ್ ಸ್ಲೈಡ್ ಆಗೋಂಥದ್ದು ಮತ್ತು ಪಾಪ ಅನ್ಯಾಯ, ಪಾಪ ಈ ರೀತಿಯಂಥ ಒಂದು ಕಾಮಗಾರಿ ಸಂದರ್ಭದಲ್ಲಿ ಆಗಿದೆ. ಅವ್ರಿಗೇನು ಪರಿಹಾರ ಸಿಗಬೇಕು, ಕುಟುಂಬಕ್ಕೇನು ಶಕ್ತಿ ತುಂಬಬೇಕು, ಮತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸರ್ಕಾರದ ಕಡೆಯಿಂದ ಏನೇನು ಅದಕ್ಕೆ ಗಮನ ಕೊಡಬೇಕು, ನಾನು ಗಮನ ಕೊಡ್ತೀನಿ.